ಓಕೆ, ಲಾಸ್ಟ್ ವೀಕ್ ನಲ್ಲಿ ಮನೆಯಲ್ಲಿ ಸಿಕ್ಕಾಪಟ್ಟೆ ಕಾನ್ಫ್ಲಿಕ್ಟ್ ಆಗುತ್ತೆ. ಹೆಂಗೆ ಅಂತಂದ್ರೆ ಚೆನ್ನಾಗಿದ್ದವರೆಲ್ಲ ಜಗಳ ಮಾಡಕ್ ಶುರು ಮಾಡ್ತಾರೆ, ಜಗಳ ಮಾಡ್ತಿದ್ದವರೆಲ್ಲ ಒಂದಾಗಕ್ ಶುರು ಆಗ್ತಾರೆ. ಸ್ಪೆಷಲಿ ನಿಮ್ಮ ಮತ್ತೆ ಅಶ್ವಿನಿ ಮಧ್ಯೆ ತುಂಬಾ ಪರ್ಸನಲ್ ಒಂಥರ ಗ್ಲಿಚಸ್ ಆಗತ್ತೆ ಇಬ್ರಿಗೂನು. ನೀವು ಹೋಗ್ತಾ ಹೋಗ್ತಾ ತೀರಾ ಪರ್ಸನಲ್ ಆಗಿ ಮಾತಾಡ್ತೀರಿ ಅವರಿಗೆ, ಅಂದ್ರೆ ಅವ್ರಿಗೆ ಬೈಯೋದಾಗ್ಲಿ ಎಲ್ಲಾನು ಅವರು ಕೂಡ ಹಂಗೆ ಮಾತಾಡ್ತಾರೆ. ನಿಮಗೆ ಏನಾದ್ರು ರಿಗ್ರೆಟ್ ಇದೆಯಾ ಅಂದ್ರೆ ನಾನು ಅವತ್ತು ಆತರ ಮಾತಾಡ್ಬಾರ್ದಿತ್ತು ಅವರಿಗೆ ಅಂತ ಏನಾದ್ರು ರಿಗ್ರೆಟ್ ಇದೆ? ಇದೇ ಕ್ವಶನ್ ನಾನು ಅಶ್ವಿನಿ ಅವ್ರು ಬಂದ್ರೆ ಅಶ್ವಿನಿ ಅವರಿಗೂ ಕೇಳ್ತೀನಿ. ಆ ಮೂಮೆಂಟ್ಗೆ ರಿಗ್ರೆಟ್ ಇದೆಯಾ ಇಲ್ವಾ ಅಂತ ಆ ಮೂಮೆಂಟ್ ಅಲ್ಲಿ ಕೇಳಿದ್ರೆ ನೋ ಅಂತ ಹೇಳ್ತೀನಿ. ಬಟ್ ಇವಾಗ ಹೇಗಿರುತ್ತೆ ಅಂದ್ರೆ ನಾವು ಒಂದೊಂದ್ಸಲಿ ಮಾತಾಡಬಾರ್ದು. ಈಗ ನನಗೆ ಹೇಗೆ ಅಂದ್ರೆ ಯಾರೋ ನನಗೆ ಮಾತಾಡ್ತಿದ್ದಾರೆ ಅಂದಾಗ ಎಷ್ಟಾಗತ್ತೆ ನಾನು ಅದನ್ನ ಕಂಟ್ರೋಲ್ ಮಾಡಕ್ ಟ್ರೈ ಮಾಡ್ತೀನಿ. ಬಟ್ ಒಂದ್ ಲೈನ್ ಅನ್ನೋದಿರುತ್ತೆ, ಆ ಲೈನ್ ಕ್ರಾಸ್ ಆಯ್ತು ಅಂದ್ರೆ ನಾನು ಕಿರ್ಚಾಡಕ್ ಸ್ಟಾರ್ಟ್ ಮಾಡ್ತೀನಿ. ನಿಮಗೆ ಗೊತ್ತಿರ್ಬೋದು, ಆ ಬಾಕ್ಸಿಂಗ್ ಟೈಮ್ ಅಲ್ಲಿ ನನಗೆ ಆ ವೀಕ್ ಏನ್ ಅನ್ಸುತ್ತೆ ಆ ಒಪಿನಿಯನ್ ಕೊಟ್ಟಿರ್ತೀನಿ ಅವ್ರ ಮೇಲೆ. ಬಟ್ ಅವ್ರು ಏನೇನೋ ಟಾಪಿಕ್ಸ್ ತೆಗಿತಾರೆ ಅಲ್ಲಿ, ಅದು ನನಗೆ ಡೈಜೆಸ್ಟ್ ಮಾಡ್ಕೊಳಕ್ ಆಗಿಲ್ಲಿರೋ ಅಂತ ವಿಷಯಗಳು. ಹೇಗೆ ಅಶ್ವಿನಿ ಮ್ಯಾಮ್ ಹೇಗೆ ಹೇಳಿದ್ರು ಈ ತರ ಮಾತುಗಳನ್ನ, ತುಂಬಾ ವಿಷಯ ನಾನು ಅವ್ರ ಹತ್ರ ನಾನು ಶೇರ್ ಮಾಡಿರ್ತೀನಿ. ಬಟ್ ಅಶ್ವಿನಿ ಮ್ಯಾಮ್ ಅಂತ ಬಂದಾಗ್ಲೇ ನನಗೆ ಅದೊಂದು ಸ್ವಲ್ಪ ಅರ್ಥನೇ ಮಾಡ್ಕೊಳಕ್ ಆಗ್ಲಿಲ್ಲ. ಅದು ಸಿಕ್ಕಾಬಡೆ ಬೇಜಾರಿತ್ತು, ಕೋಪ ಆಯ್ತು ನನಗೆ, ನೀವ್ ಹೆಂಗ್ ಹೇಳಿದ್ರಿ ಇದು ಅಂತ. ಸೊ ಅವರು ಮಾತಾಡಕ್ ಸ್ಟಾರ್ಟ್ ಮಾಡಿದ್ರು. ವಿಚಾರದಲ್ಲಿ ನಿಮ್ಮಿಬ್ರಿಗೂ ಸ್ವಲ್ಪ ಸಿಮಿಲಾರಿಟೀಸ್ ಇದೆಯಾ ಅಂತ, ಅಂದ್ರೆ ಸಿಟ್ಟು ಬಂದ್ರೆ ತುಂಬಾ ಮಾತಾಡ್ಬಿಡೋದು ಇಬ್ರುನು, ಎದುರುಗಡೆ ಯಾರಿದಾರು ನೋಡಲ್ಲ, ಸಿಕ್ಕಿದೆಲ್ಲ ಹೇಳ್ಬಿಡೋದು, ಆಮೇಲೆ ಈ ತರ ಹೇಳ್ಬಾರ್ದಿತ್ತು ಅನ್ಸುತ್ತೆ ಬಹುಶಃ ಅಂತ. ಆದ್ರೆ ನನಗೆ ನನ್ನ ಮನ್ಸಲ್ಲಿ ಏನು ಇಟ್ಕೊಳಕ್ ಆಗಲ್ಲ. ನನಗೆ ನಾನು ಓಪನ್ ಆಗಿ ಹೇಳಿ ನಾನು ಮುಗಿಸ್ಬಿಡ್ತೀನಿ. ನನ್ನ ಮನ್ಸಲ್ಲಿ ಇಟ್ಕೊಂಡು ರಿಗ್ರೆಟ್ ಮಾಡ್ಕೊಂಡು ಅಯ್ಯೋ ಹೀಗೆ ಅಲ್ಲ ಹೀಗೆ ಅಂತ ನಂಗೆ ಅದೆಲ್ಲ ನಂಗೆ ಏನು ನನ್ ಫೇಕ್ ಮಾಡಕ್ ಆಗಲ್ಲ. ನನಗೆ ನಿಮ್ಮ ಮೇಲೇನೋ ಒಪಿನಿಯನ್ ಇದೆ, ನಾನು ಒಪಿನಿಯನ್ ಹೇಳ್ಬಿಡ್ತೀನಿ ಅದನ್ನ. ಸೊ ಹಾಗೆ ಅದು ನಾಮಿನೇಷನ್ಸ್ ಅಲ್ಲಿ ಹೋಗುತ್ತೆ, ಇನ್ನೊಂದೇನೋ ಆಗುತ್ತೆ, ಅವ್ರನ್ನ ಟಾಸ್ಕ್ ಬರುತ್ತೆ, ಅಲ್ಲೂ ಮಣ್ಣು ಹಾಕೋ ಟೈಮಲ್ಲಿ ಬಕೆಟ್ ಇಟ್ಕೊಂಡಾಗ ನಾನು ಮಣ್ಣು ಹಾಕ್ತಿವಿ ಗೊತ್ತಾ, ಅಲ್ಲೂ ಕೂಡ ನಾನು ಅವ್ರಿಗೆ ಬೆನ್ನೋವಿದೆ ಅಂತ ಹೇಳ್ತೀನಿ ಅಷ್ಟೇ. ಅವ್ರಿಗೆ ಪಾಪ ಅವ್ರು ಫುಲ್ ಬೆಂಡ್ ಆಗಿರ್ತಾರೆ, ನಾನು ಅಲ್ಲಿ ಜಗಳ ತೆಗಿಬೇಕು ಅಂತ ಹೇಳಲ್ಲ, ಸೊಂಟ ನೋವಿದೆ ಅವ್ರಿಗೆ ಅಂತ ಹೇಳಕ್ ಹೋಗ್ತೀನಿ. ನಾನು L1 L4 L5 ಏನೋ ಪ್ರಾಬ್ಲಮ್ ಅಂತಿರ್ತಾರಲ್ಲ, ಅದನ್ನ ನಾನು ಕನ್ಸನಲ್ಲೇ ಹೇಳಕ್ ಹೋಗ್ತೀನಿ. ಅಲ್ಲೂ ಟ್ರಿಗರ್ ಆಗ್ತಾರೆ, ನಾನು ಟ್ರಿಗರ್ ಆಗ್ತೀನಿ. ಆಮೇಲೆ ನೆಕ್ಸ್ಟ್ ಟಾಸ್ಕ್ ಅಲ್ಲಿ ಟ್ರಿಗರ್ ಮಾಡ್ಲೇಬೇಕು ಅಂತ ಇರುತ್ತೆ. ಸೊ ನಂಗೆ ಆಪ್ಷನ್ಸ್ ಇರಲ್ಲ. ಅಂಡ್ ಅವ್ರು ಬೇರೆ ಟ್ರಿಗರ್ ಏನು ಮಾಡಿರಲ್ಲ, ಆರಾಮಾಗಿ ನಾನು ನಿಮ್ ತಂಟೆಗೆ ಬರಲ್ಲ, ನೀವೆಲ್ಲ ಚೆನ್ನಾಗಿ ಆಡ್ತಿರ್ತೀರ ಅಂತೆಲ್ಲ ಹೇಳಿರ್ತಾರೆ. ಬಟ್ ಬಿಗ್ ಬಾಸ್ ಟಾಸ್ಕ್ ಕೊಟ್ಟಾಗ ನಾನು ಅದನ್ನ ಮಾಡ್ಬೇಕಾಗತ್ತೆ ಅಂತ ನೆಕ್ಸ್ಟ್ ಟಾಸ್ಕ್ ಅಲ್ಲಿ ನಾನು ಅದನ್ನ ಮಾಡ್ತೀನಿ.